ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಮೀನು ಸಾರು ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ತುಂಬ ಈಸಿಯಾಗಿ ಮಾಡ್ಕೊಬೋದು, ತುಂಬ ಈಸಿಯಾಗಿ ಮಾಡ್ಕೊಬೋದು. ಮನೆಯೊಳಗೆ ತೋರಿಸ್ತಿದ್ದೀನಿ ನೋಡಿ. ಅಲ್ಲೇ ಕಟ್ ಮಾಡಿಸ್ಕೊಂಬಂದಿದ್ವಿ ಇದು ಮೀನುಗಳು ಪೀಸಾಗಿ. ಈಗ ಕ್ಲೀನಾಗಿ ಎಲ್ಲ ಉಪ್ಪಿನ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ಉಪ್ಪಿನ ನೀರಾಗೆಲ್ಲ ಇದು ಕ್ಲೀನಾಗಲಿ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಮಸಾಲೆಗೆ ಏನೇನು ಬೇಕು ಅಂತ ಹೇಳಿ ಜೋಡಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಚಕ್ಕೆ, ಲವಂಗ, ಕಾಳುಮೆಣಸು, ಏಲಕ್ಕಿ 2 ಹಾಕಿದ್ದೀನಿ. ಒಂದು 2 ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ ನೋಡಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಹುಳಿ ನೆನೆ ಹಾಕಿದ್ದೀನಿ, ಹುಣಸೆಹಣ್ಣು ನೆನೆ ಹಾಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಇಟ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ. ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಹಾಕಿದರೂ ಸಾಕು, ನಾನು ಜಾಸ್ತಿ ಎಣ್ಣೆ ಹಾಕಲ್ಲ. ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನೆಲ್ಲ ಅವನ್ನ ಈರುಳ್ಳಿ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಫ್ರೈ ಆಗಲಿ, ಇವು ಕಂದು ಬಣ್ಣಕ್ಕೆ ಬರೋವರೆಗೆ ಫ್ರೈ ಆಗಲಿ. ಹಂಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನಾನೊಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಲಿ ಅಂತ ಕಾಯ್ತಾಯಿದ್ದೀನಿ. ರುಬ್ಬಿಟ್ಕೊಂಡಿದ್ನೆಲ್ಲ ಆ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕಿದ್ದೀನಿ. ಇದಕ್ಕೆ ಹಸಿ ವಾಸನೆ ಹೋಗಂಗೆಲ್ಲ ಇದ್ರಾಗ ಫ್ರೈ ಮಾಡ್ಬೇಕು ಎಣ್ಣೆ ಒಳಗೆ. ಇದನ್ನು ಮಸಾಲಿನ ಈ ಥರ ಕೈ ಆಡ್ತಾ ಇರಬೇಕು, ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನು. ಈ ನೋಡಿ ಫ್ರೈ ಆಗಿದೆ. ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಜಾರ್ ತೊಳೆದು. ಯಾಕಂದರೆ ಈ ಮಸಾಲೆ ಎಲ್ಲ ಒಗ್ಗರಣೆಯಾಗ ಮಾಗಿಸ್ಕೊಂಬಿಟ್ರೆ ಹಸಿ ವಾಸನೆ ಇರಲ್ಲ, ಟೇಸ್ಟಿ ಆಗಿ ಬರುತ್ತೆ. ಹಂಗಾಗಿ ನಾನು ಸ್ವಲ್ಪ ಒಗ್ಗರಣೆ ಮಾಗಿಸ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದು ಮಸಾಲೆ ಎಷ್ಟೈತೆ ಅಷ್ಟು ನೋಡ್ಕೊಂಬಿಟ್ಟು ನೀರು ಹಾಕೋಬೇಕು. ಒಂದು ಸ್ವಲ್ಪ ಹುಣಸೆ ರಸ ಬಿಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಸಾಲ್ಟು. ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ ನಾನು. ಜಾಸ್ತಿ ಏನಪ್ಪ ಅಂದರೆ ಕಲ್ಲು ಉಪ್ಪು ಯೂಸ್ ಮಾಡ್ತಾಯಿರೋದು ನಾನು. ಸ್ವಲ್ಪ ಎಷ್ಟು ಬೇಕು ಅಷ್ಟು ನೀರು ಹಾಕ್ತಾಯಿದ್ದೀನಿ. ತೀರಾ ತೆಳ್ಳಗೆ ಆತಂದ್ರೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಒಂದು ಸ್ವಲ್ಪ ಇದ್ರಾಗ ಸ್ವಲ್ಪ ತಿಕ್ಕಾಗಿ ಇರೋಂಗೆ ಮಾಡ್ಕೊತಿದ್ದೀನಿ ಸಾಂಬಾರು. ಮಸಾಲೆ ನೋಡಿಬಿಟ್ಟು ನೀರು ಹಾಕ್ಕೊಡ್ರಿ, ನಿಮಗೆ ಎಷ್ಟು ಬೇಕಷ್ಟು. ಮುಚ್ಚಿಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಕುದಿ ಬರಲಿದು ನೋಡಿ. ಚೆನ್ನಾಗಿ ಕುದೀತಾ ಇದೆ. ಈಗ ಒಂದೊಂದಾಗಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಕುದಿಬೇಕಾರೆ ಹಾಕ್ಬೇಕು. ಇವನ್ನ ಹಾಕಿದ ಮೇಲೆ ಜಾಸ್ತಿ ಏನು ಬೇಯಿಸೋದು ಬೇಡ. ಇದಕ್ಕೆ ಒಂದು ಸ್ವಲ್ಪ ಹೊತ್ತು ಒಂದೇ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡಬೇಕು, ಇಲ್ಲಾಂದರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಒಂದೇ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡ್ಬೇಕು. ಇದನ್ನು ಫುಲ್ ಮೆತ್ತಗಾದ್ರೆ ಇದು ತಿನ್ನೋಕ್ಕೂ ಬರಲ್ಲ. ಒಂದೇ ಒಂದು ಸ್ವಲ್ಪ ಕುದಿ ಬಂದಮೇಲೆ ಆಫ್ ಮಾಡಿಬಿಡ್ತಾಯಿದ್ದೀನಿ ನಾನು ನೋಡಿ. ಆಗಿದೆ. ಈ ಪ್ಲೇಟ್ ಮುಚ್ತಾ ಇದ್ದೀನಿ. ಒಂದು ಸ್ವಲ್ಪ ನೋಡಿ ಆಗಿದೆ. ಈ ಥರ ಎಣ್ಣೆ ಬಿಟ್ಕೊಂಡಿದೆ ಎಲ್ಲ ನೀಟಾಗಿ. ಎಷ್ಟು ಚೆನ್ನಾಗಿದೆ. ಆಫ್ ಮಾಡಿದ್ದೀನಿ ಸ್ಟವ್. ಇಷ್ಟೇ ಇದು ಮೀನು ಸಾರು ಮಾಡೋ ಈ ಮೆಥಡ್ಡು. ಈಸಿಯಾಗಿ ಮಾಡ್ಕೊಬೋದು ಮನೆಯೊಳಗೇ, ಏನು ತುಂಬ ಕಷ್ಟ ಇಲ್ಲ. ನಾನು ಜಾಸ್ತಿ ಮಸಾಲೆನೂ ಹಾಕಿಲ್ಲ, ನಾನು ಸ್ವಲ್ಪನ ಮಾಡ್ಕೊಂಡಿದ್ದೀನಿ ನೋಡಿ. ಮೀನು ಸಾರು ರೆಡಿ. ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.